ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಈ ಉಜಿರೆಗೆ ಸಂಬಂಧಪಟ್ಟಂತೆ ಮಂಗಳೂರಿನ ಉಜಿರೆಗೆ ಸಂಬಂಧಪಟ್ಟಂತೆ ಅಲ್ಲಿ ಹಲವಾರು ಕೊಲೆಗಳಾಗಿದೆ. ನಾನೇ ಊತಾಕಿದ್ದೀನಿ ಬಹಳಷ್ಟು, ನೂರಾರು ಸಾವಿರಾರು ಅಂತೇಳಿ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ಕೋರ್ಟಲ್ಲಿ ಹೇಳಿಕೆ ಕೊಟ್ಟಿರೋದರ ವಿಚಾರವಾಗಿ ರಾಜ್ಯ ಸರ್ಕಾರ SITಯನ್ನು ರಚನೆ ಮಾಡಿದೆ. ಈಗಾಗಲೇ ಧರ್ಮಸ್ಥಳದ ವಕ್ತಾರರು ಈ SIT ರಚನೆಯನ್ನ ಸ್ವಾಗತ ಮಾಡಿದ್ದಾರೆ. ನಾನು ಕೂಡ ನಿಷ್ಪಕ್ಷಪಾತ ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಬರಲಿ. ಇದು ಬಹಳ ದಿನಗಳಿಂದ ಇದು ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೊಂದು ತೆರೆ ಬೀಳಬೇಕಾಗಿದೆ. ಸತ್ಯ, ನಿಷ್ಪಕ್ಷಪಾತವಾಗಿ, ನ್ಯಾಯಯುತವಾಗಿ, ಯಾವುದೇ ಪ್ರಿಜುಡಿಯಸ್ ಇಲ್ಲದೆ ಯಾರನ್ನೋ ಸಿಕ್ಕಾಕ್ಸ್ಬೇಕು ಅಂತೇಳಿ ಮಾಡುವಂತ ತನಿಖೆ ಆಗಬಾರ್ದು. ಸತ್ಯ ಏನಿದೆ ಅದು ಹೊರಬರಬೇಕು. ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಬಹಳ ಪ್ರಮುಖವಾಗಿ ನಾವು ಇಡೀ ರಾಜ್ಯದ ಜನ ಯೋಚನೆ ಮಾಡ್ತಾ ಇರುವಂಥದ್ದು, ದಕ್ಷಿಣ ಭಾರತದಲ್ಲಿ ತಿರುಪತಿ ಮತ್ತು ಧರ್ಮಸ್ಥಳ ಬಹಳ ಹಿಂದೂಗಳಿಗೆ ಬಹಳ ಪವಿತ್ರವಾದಂಥ ಸ್ಥಳಗಳಿವೆ. ಪ್ರತಿ ವರ್ಷನೂ ಕೂಡ ಕೋಟ್ಯಾಂತರ ಜನ ಈ ದೇವಸ್ಥಾನಗಳಿಗೆ ಭೇಟಿ ಮಾಡ್ತಾರೆ. ಶ್ರದ್ಧಾ ಭಕ್ತಿಯಿಂದ ಈ ದೇವಸ್ಥಾನಗಳಿಗೆ ನಡ್ಕೊಂತಾ ಇದ್ದಾರೆ. ನನಗೆ ಎಲ್ಲೋ ಒಂದ್ ಕಡೆ ಅನುಮಾನ ವ್ಯಕ್ತ ಆಗ್ತಾ ಇರುವಂಥದ್ದು, ಈಗ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ದಿನನಿತ್ಯ ಅಪ್ಲೋಡ್ ಮಾಡ್ತಾ ಇರೋದು ಅದು ಮುಸ್ಲಿಂ ಯಾರೋ ಒಬ್ಬ ಯುವಕ, ಮುಸ್ಲಿಂ. ಆಮೇಲೆ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ವಿಚಾರ. ಕೇರಳದ ಕಮ್ಯುನಿಸ್ಟ್ ಸರ್ಕಾರ, ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಇದನ್ನು ಕೂಡ ಇದರಲ್ಲಿ ಬಹಳ ಮುತುವರ್ಜಿ ವಹಿಸ್ತಾ ಇದೆ. ಬಹಳ ಸೆನ್ಸಿಟಿವ್ ಇರುವಂತ ಇದು ವಿಚಾರ. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಕೇರಳ ಸರ್ಕಾರ ಯಾಕೆ ಬಂತು ಇದರಲ್ಲಿ? ಕೇರಳ ಸರ್ಕಾರ ಅಲ್ಲಿನ ದೇವಸ್ಥಾನಗಳನ್ನ ಯಾಕೆ ನಡೆಸ್ಕೊಂತಾ ಇದೆ? ಅಯ್ಯಪ್ಪ ವಿಚಾರವಾಗಿ ಏನೇನು ಗೊಂದಲಗಳು ಮಾಡಿ ಅಯ್ಯಪ್ಪ ದೇವಸ್ಥಾನಕ್ಕೆ ಏನೇನು ಅವಮಾನಗಳು ಮಾಡಿದ್ದಾರೆ ಅದೆಲ್ಲ ಜಗಜ್ಜಾಹಿರಾತಾಗ್ಬಿಟ್ಟಿದೆ ಅಲ್ಲಿನ ಕಮ್ಯುನಿಸ್ಟ್ ಸರ್ಕಾರ. ಈ ವಿಚಾರವಾಗಿ ಅವ್ರು ಯಾಕೆ ಬಂದರು? ಏನೇ ಘಟನೆಗಳಾಗಿದ್ರು ಕೂಡ ಕಾನೂನು ಪ್ರಕಾರ ಯಾವುದೇ ಕೊಲೆ ಆಗಿದ್ರೆ ನಾರ್ಮಲಿ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಯಾವುದೇ ಬಾಡಿ ಸಿಕ್ಕಿದ್ರು ಕೂಡ ನಾರ್ಮಲಿ ಪೊಲೀಸ್ ಹ್ಯಾಂಡ್ ಓವರ್ ತಗೊಂತಾರೆ. ಅದಾದ್ಮೇಲೆ ಪೊಲೀಸರ ಪ್ರಕ್ರಿಯೆ ಪ್ರಕಾರ ಅಲ್ಲಿ ಅದನ್ನ ಬರಿಯಲ್ ಮಾಡುವಂಥದ್ದು, ಸುಡುವಂಥದ್ದು, ಅದು ಪ್ರಕ್ರಿಯೆ. ಅದು ಇಲ್ಲಿ ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ, ಸಾವಿರಾರು ಅಂತ ಹೇಳಿದ್ರೆ ಅಂದ್ರೆ ಸಾವಿರಾರು ಜನ ಬೇರೆ ಬೇರೆ ಇಡೀ ರಾಜ್ಯದಲ್ಲಿ ಕಂಪ್ಲೇಂಟ್ಗಳು ಕೊಟ್ಟಿರ್ಬೇಕಲ್ಲ. ನಮ್ಮ ಧರ್ಮಸ್ಥಳಕ್ಕೆ ಹೋಗಿದ್ರು, ಅಲ್ಲಿ ಕಾಣೆಯಾಗಿದ್ದಾರೆ ಅಂತೇಳಿ ಕೊಟ್ಟಿರುವಂತ ಪ್ರಕರಣಗಳು ಎಷ್ಟಿದೆ ಅದನ್ನ ಸರ್ಕಾರ ಹೇಳ್ಬೇಕಲ್ಲ. ಎಷ್ಟು ಪ್ರಕರಣ ಇದೆ?